ಸ್ವಾಮಿಗಳಿಗೆ ಗೊತ್ತಿರಬಾರದು, ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಇವತ್ತು ಒಂದು ಸಂಕಲ್ಪ ಮಾಡ್ರಿ ನೀವು, ಏನದು ಅಂತಂದ್ರೆ ಇನ್ನು ಮೇಲೆ ನಾವು ತಾಟ್ನೊಳಗ ಅನ್ನವನ್ನ ಕೆಡಿಸಿ ಗಟಾರಕ್ಕೆ ಚೆಲ್ಲೋದಿಲ್ಲ ಅನ್ನುವಂಥ ಸಂಕಲ್ಪ ಮಾಡ್ರಿ. ಈ ಬಸವ ಪುರಾಣ ಕೇಳಿದ್ದು ಸಾರ್ಥಕ ಆಗುತ್ತಾ? ಆ ಸಂಸ್ಕಾರ ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಂದ್ಬಿಡ್ತೈತಿ. ಒಂದೇ ಮಾಡ್ರಿ, ಭಾಳ ಬೇಡ. ಬಸವ ಪುರಾಣನ ನಮ್ಮ ಉಪ್ಪಿನ ಬಿಡಗೇರಿ ಸ್ವಾಮೀಜಿಯವರು ಭಾಳ ಚಲೋ ಹೇಳ್ತಾರ. ಅವ್ರು ಎಷ್ಟು ಹೇಳ್ಯಾರ ನಿಮಗೆ ಇನ್ನೂ ಒಂದು ವಾರದಾಗ ಅದನ್ನ ನೆನಪಿರೋದಿಲ್ಲ, ನಂಗೆ ಗೊತ್ತೈತಿ. ಯಾಕಂದ್ರೆ ವಿಪರೀತ ಮರು ಐತಿ. ಆ ಮರು ಎಷ್ಟೈತೆ ಅಂತಂದ್ರೆ ಅದಕ್ಕೆ ಇಷ್ಟ ಅಂತ ಹೇಳಕ್ ಆಗೋದೇ ಇಲ್ಲ. ಮರುವಿನ ಬಗ್ಗೆ ನಿಮಗೆ ಒಂದೇ ಮಾತು ಹೇಳದಂದ್ರೆ, ಈ ಬಸವ ಪುರಾಣ ಎಲ್ಲಿ ನೆನಪಿನಾಗ ಇಟ್ಕೋಬೇಕ್ರಿ. ಈ ಸ್ವಾಮಿಗಳು ಯಾರ್ಯಾರು ಬಂದಿದ್ರು ಅಂತ ಎಲ್ಲಿ ನೆನಪಿನಾಗ ಇಟ್ಟಿರ್ತದೆ ನಿಮ್ಗೆ? ಯಾವ್ದು ನೆನಪಿರೋದಿಲ್ಲ. ನಮ್ಗೆ ಗೊತ್ತೈತದ ಯಾರ ಭಾಳ ಮಂದಿ ಸ್ವಾಮಿಗಳು ಬಂದಿದ್ದರಿ ಇಷ್ಟ ಅಂತೀರಿ, ಭಾಳ ತುಂಬಿದ್ರಿ ವೇದಿಕೆ ಮೇಲೆ ಅಂತೀರಿ ಹೊರತಾಗಿ ಇಂತಿಂತವ್ರು ಬಂದಿದ್ರಂತ ನೀವೇ ನೆನಪಿನಾಗ ಇಟ್ಕೊಳ್ಳೋಕೆ ಅಲ್ಲ. ಎಲ್ಲಿ ನೆನಪಿನಾಗ ಇಟ್ಕೋಬೇಕು ಸ್ವಾಮಿಗಳನ್ನ? ಯಾವುದು ನಿಂದು ಅವರ ಕುಡಿತಾರ ಅಂತ ಹೇಳಿ ಮತ್ತ ಅವ್ರ ಹಂಗದಾರಂದ್ರೆ ಈಗ ಹೆಂಗಿರಬೇಡ. ಅವ್ರ ಅಜ್ಜನ ಮುಸ್ರಿ ಸ್ವಾಮಿಗಳು ಕುಡಿಸೋದು ಹುಟ್ಟಿದ್ದು ವಿಚಿತ್ರ ಹುಟ್ಟಾಕತ್ತೇವ್. ಇದು ನಮ್ಮ ಸ್ವಾಮಿಗಳು ಕೂಡ ಆಟ ಹಿಂಗೈತೆ ಅಂತ ತಿಳ್ಕೊಬೇಡ್ರಿ ನೀವು. ಅವಕ್ ಸ್ವಾಮಿಗಳ ಬಗ್ಗೆ ಕವರ್ ಇಲ್ರಿ, ಸ್ವಾಮಿಗಳ ಹತ್ರ ಹೋಗಂಗಿಲ್ಲ ಬರಂಗಿಲ್ಲ, ಹಂಗಾಗಿ ಹೆಂಗಂಗ್ರ ಮಾತಾಡೋದು. ಶಾಲ್ಯಾಗ ನಮ್ದು ಮನೆ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬಂದೈತೆ, ಒಂದು ಮಗು LKG ಅಡ್ಮಿಷನ್ ಮಾಡಿಸಿ, ಅದನ್ನು ಮಾಡಿಸ್ಯಾರ ಒಬ್ರು ಯಾರೋ, ನಾವು ಕರ್ಕೊಂಡಿವಿ. ಅದು ಮೊದಲನೇ ದಿವಸ ಹೋಗಿ ಟೀಚರ್ಗೆ ಏನಂದೈತಿ ಗೊತ್ತಾ? ಆರ್ ಯು ಮ್ಯಾರಿಡ್ ಅಂದೈತಿ. ಟೀಚರ್ ನಿಮ್ ಮದುವೆ ಆಗೈತೇನ್ರಿ ಅಂತ. ಎಷ್ಟ್ರಿ ಅವನ ವಯಸ್ಸು? 3.5 ವರ್ಷ. 3.5 ವರ್ಷದ ಹುಡುಗ ಟೀಚರಿಗೆ ಮದುವೆ ಆಗೈತೇನ್ರಿ ಅಂತ ಕೇಳ್ತಾನಂದ್ರೆ ಎಷ್ಟರ ಮಟ್ಟಿಗೆ ಸಂಸ್ಕಾರ ಬೆಳೆಯಾಕೈತಿ ಹುಡುಗರಿಗೆ ವಿಚಾರ ಮಾಡ್ರಿ. ಹಿಂದಕ್ಕೆ ಮದುವೆ ಆದ 3 ವರ್ಷದ ತನಕ ಹೆಂಡತಿ ಅಂದ್ರೆ ಏನು ಅನ್ನೋದು ಗೊತ್ತಿದ್ದಿಲ್ಲ ಹಿಂದಿನ ಮಂದಿಗೆ. ಮದುವೆ ಆದ್ಮೇಲೆ ಅವಕ್ಕೆ ಹೆಂಡತಿ ಅಂದ್ರೆ ಗೊತ್ತಿಲ್ಲ, ಗಂಡ ಅಂದ್ರೆ ಗೊತ್ತಿಲ್ಲ. ಹಂಗಿದ್ದು ಇವು 3.5 ವರ್ಷದ ಏನ್ ಕೇಳಾಕತ್ತೇವಂದ್ರ ಮದುವೆ ಆಗೈತೇನ್ರಿ ಟೀಚರ್ ಅಂತ ಕೇಳಾಕತ್ತಾವ. ಆಕೆ ಗಾಬರಿಯಾಗಿ ದಿಸ್ ಇಸ್ ಟೂ ಮಚ್, ಅತಿ ಆತಿದೆ. ಈಟದ ನೀವು ನನ್ನ ಮದುವೆ ಕೇಳ್ತಾನಲ್ಲ ಅಂದಾಕಿನ ನಾಳೆ ನಿಮ್ಮ ಅಪ್ಪನ ಕರ್ಕೊಂಬ ಅಂದಾಕಿ ಕಂಪ್ಲೇಂಟ್ ಮಾಡ್ಬೇಕು ಇವನ್ ಬಗ್ಗೆ ಅಂತೇಳಿ. ಆ ಮಗ ಅವಾಗ ಏನಂತ ಗೊತ್ತ, ಆಗ್ಲೇ ಒಂದು ಮದುವೆ ಆಗೈತ್ರಿ ಅನ್ನಂತ. ಅಂದ್ರೆ ನಾ ಟೀಚರ್ ಅವ್ರ ಅಪ್ಪನ ಮದುವೆ ಆಗ್ಬೇಕಂತ ಮಾಡಿದ್ದಾಳ. ಅಲ್ಲ, ಆಕೆಗೆ ಅಷ್ಟು ತಿಳಿಯಂಗಿಲ್ಲ ಟೀಚರ್ಗೆ. ಅವ ಮದುವೆ ಆಗ್ಲಾರ್ದ ಇವಾಗ ಹುಟ್ಟಕ್ ಸಾಧ್ಯ ಐತಿ. ನಮ್ಮ ಅಪ್ಪನ ಮದುವೆ ಆಗೈತ್ರಿ ಅನ್ನಂತೀವ. ಇಂತಿಂತಾವು ಹುಟ್ಟಾಕತ್ಯಾವ. ಅದಕ್ಕೆ ಎದ್ರಾಗ ಶಾನೆ ಅದಾವ ಅಂದ್ರೆ ಮೊಬೈಲ್ ಕೆದರದ್ರೊಳಗೆ ಶಾನೆ ಅದಾವ ನೋಡ್ರಿ ಅಷ್ಟ. ಇಷ್ಟು ಬಿಟ್ರೆ ಎದ್ರಾಗೂ ಶಾನೆ ಇಲ್ಲ ಈಗಿನು. ಅದಕ್ಕೊಂದು ಸ್ವಲ್ಪ ನೀವು ಏನು ಇಷ್ಟು ದಿವಸ ಬಸವ ಪುರಾಣದಾಗ ಹೇಳ್ಯಾರ ಅದನ್ನೆಲ್ಲ ಸ್ವಲ್ಪ ತಲೆ